ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ತಡಕು, ಯುಗಾದಿಯ ಹೊಸ ತಡಕಿನ ಶುಭಾಶಯ. ಏನಿದು ಹೊಸ ತಡಕು ಅಂತ ಇದ್ದೀರಾ ಅಂತೀರಾ? ಹೌದು, ಯುಗಾದಿ ಕಳೆದ ಬೆಳಗ್ಗೆ ಹೊಸ ತಡಕು ಅಂದರೆ ನಾನ್ ವೆಜ್ ಊಟ ಮಾಡೋದನ್ನ ಹೊಸ ತಡಕು ಅಂತೀವಿ. ನಾನ್ ವೆಜ್ ಪ್ರಿಯರಿಗೆ ಹಾಗೂ ಇದನ್ನು ಆಚರಣೆ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹೌದು, ನಮ್ಮನೆಯ ಹೊಸ ತಡಕು ಹೇಗಿತ್ತು ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಖುಷಿಯಾಯಿತು. ಅದರಿಂದ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಏನೆಲ್ಲ ಐಟಮ್ ಮಾಡಿದ್ದು ಮತ್ತು ಯಾರ್ಯಾರೆಲ್ಲ ಭಾಗವಹಿಸಿದ್ದು ಈ ಊಟಕ್ಕೆ, ಈ ಸಂಭ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ದರು ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬ ಒಳ್ಳೊಳ್ಳೆ ವಿಷಯಗಳು ಇದೆ, ಕೊನೆವರೆಗೂ ವಿಡಿಯೋ ನೋಡಿ. ನಾನಿಲ್ಲಿ ಒಂದು ಐಟಮ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ಐಟಮ್ನು ತೋರಿಸ್ತೀನಿ. ಅಡುಗೆ ಮಾಡಿ ಏನೇನು ಐಟಮ್ ಹಾಕಿ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ಬಿರಿಯಾನಿ ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಎಲ್ಲ ಐಟಮು ತೋರ್ಸೋಕ್ಕಾಗಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ನಾನಿಲ್ಲಿ 2 kg ಎಳೆ ಮಟನ್ನು ಮತ್ತು ಫ್ಯಾಟ್ ಇರೋವಂಥ ಮಟನ್ನ ತೊಗೊಂಡಿದ್ದು. ತುಂಬ ಜನ ಇದ್ದು ಮನೇಲಿ, ಎಲ್ಲರೂ ಇದ್ದು ಅಂದ್ಬಿಟ್ಟು 2 kg ಮಟನ್ಗೆ 2 kg ರೈಸ್ ಹಾಕಿ ಮಾಡಿದ್ರೆ 4 kg ಅಳತೆಗೆ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಅಂದ್ಬಿಟ್ಟು ನೋಡಿ. ಸೂಪರಾಗಿರೋ ಎಳೆ ಮಟನ್ನು. ಇದನ್ನು ನಾವೇನು ವಿಷಲಲ್ಲೇನು ಅಂದರೆ ಕುಕ್ಕರಲ್ಲೇನು ಕೂಗಿಸ್ಲಿಲ್ಲ, ಪಾತ್ರೆನೇ ಅಗಲಾಗಿರೋ ಬೋಸಿಲಿ ನಾವು ಬಿರಿಯಾನಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, 4-5 ದಪ್ಪ ಈರುಳ್ಳಿ ತೊಗೊಂಡು ಸ್ಲೈಸಾಗಿ ಹಚ್ಚಿಟ್ಕೊಂಡೆ. 1 ಹಿಡಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಹಿಡಿಯಷ್ಟು ಶುಂಠಿನ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊತಾ ಇದ್ದೀನಿ. ಹಾಗೆ ಒಂದು 5-6 ಹುಳಿ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡು, ಹಾಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹೋಲ್ ಸ್ಪೈಸಸ್ನ ಒಗ್ಗರಣೆಗೆ ಅಂತ ಎಲ್ಲ ಎತ್ತಿಟ್ಕೊಂಡು ಬಿರಿಯಾನಿನ ರೆಡಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೆಲ್ಲ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಹಬ್ಬದಲ್ಲಿ ಮಾಡೋಂಥ ಬಿರಿಯಾನಿ. ಯಾಕೆ ಹಬ್ಬದಲ್ಲಿ ಬಿರಿಯಾನಿ ಸ್ಪೆಷಲ್ಲು? ಹೌದು, ಪ್ರತಿದಿನ ಅಂದರೆ ಸಂಡೇ ಬಂತು ಅಂದರೆ ಬಿರಿಯಾನಿ ಮಾಡ್ತೀವಿ. ಆದರೆ ಹಬ್ಬದಲ್ಲಿ ವಿಶೇಷ ಅಂದರೆ ಎಲ್ಲರೂ ಜೊತೆ ಕೂತಿ ಊಟ ಮಾಡುವಾಗ ವಿಶೇಷ ಇರುತ್ತೆ. ಜೊತೆಗೆ ತುಂಬ ಜಾಸ್ತಿ ಮಾಡಿರ್ತೀವಿ. ದೊಡ್ಡ ಅಡುಗೆ ಮಾಡುವಾಗ ಟೇಸ್ಟು ಕೂಡ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಹಾಗೂ ಅದರಲ್ಲಿ ಪ್ರೀತಿ ಬಾಂಧವ್ಯನೂ ಕೂಡ ಆ್ಯಡ್ ಆಗಿರುತ್ತೆ. ಅದರಿಂದ ಏನೋ ಒಂದು ವಿಶೇಷ. ಹೇಗೆ ಮಾಡಿದ್ರೂ ಅಡುಗೆ ತುಂಬ ರುಚಿಯಾಗಿ ಹಾಗೂ ಎಲ್ಲರೂ ಇಷ್ಟಪಡೋ ಥರನೇ ಅಡುಗೆ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನೆಲ್ಲ ಹೀಗೆ ರೆಡಿ ಮಾಡಿಟ್ಕೊಂಡು ಒಂದು ದೊಡ್ಡ ಅಗಲವಾದಂಥ ತಳ ಅಗಲ ಇರೋಂಥ ಬೋಸಿನ ರೆಡಿ ಮಾಡಿಕೊಂಡು ಇಲ್ಲಿ ಎಣ್ಣೆ ಮತ್ತು ಮನೆಯ ಹಸುವಿನ ತುಪ್ಪವನ್ನು ಸ್ವಲ್ಪ ಹಾಕಿ ಈರುಳ್ಳಿ ಹಾಗೂ ಹೋಲ್ ಸ್ಪೈಸಸ್ನ ಹಾಕಿ ನಾನಿಲ್ಲಿ ಹೀಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನೂ ಕೂಡ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತೀನಿ. ಮೊದಲಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆಂದ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ಈ ರೀತಿ ಎಲ್ಲ ರೋಸ್ಟ್ ಆದಮೇಲೆ ಟೊಮೊಟೊನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀವಿ. ಟೊಮೊಟೊ ಇದರಲ್ಲಿ ಒಳ್ಳೆ ರಸ ಎಲ್ಲ ಬಿಟ್ಟರೆ ಸೂಪರಾಗಿರುತ್ತೆ. ನೆಕ್ಸ್ಟು ಮಟನ್ನ ಹಾಕ್ಕೊಂಡು ಮಟನ್ನ ನೀಟಾಗಿ ತೊಳೆದು ನೀಟಾಗಿಟ್ಟು ಮಟನ್ನ ಹಾಕಿ, ಎಳೆ ಮಟನ್ ಇರೋದ್ರಿಂದ ನಾನಿಲ್ಲಿ ಕುಕ್ಕರ್ನಲ್ಲಿ ಏನು ವಿಷಲ್ ಕೂಗಿಸ್ಕೊತಾ ಇಲ್ಲ, ಡೈರೆಕ್ಟು ಮಟನ್ನ ಹಾಕಿ ಇಲ್ಲಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ ಎಲ್ಲ ಹಾಕಿದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಯುತ್ತದೆ. ಮತ್ತು ಫ್ಯಾಟ್ ಇರೋ ಮಟನ್ನ ತೊಗೊಂಡಿರೋದ್ರಿಂದ ನೋಡಿ ಜಿಡ್ಡೆಲ್ಲ ಹೇಗೆ ಬಿಟ್ಟಿದೆ. ಬಿರಿಯಾನಿ ಎಲ್ಲ ಮಾಡುವಾಗ ಈ ರೀತಿ ಫ್ಯಾಟ್ ಇರೋ ಮಟನ್ ತೊಗೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಟೇಸ್ಟು ಕೂಡ ಬಿರಿಯಾನಿಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಮತ್ತು ಇಲ್ಲಿ ರೋಸ್ಟ್ ಆಯಿತು. ಮತ್ತು ನಾನಿಲ್ಲಿ ಮೊಸರು ಆ್ಯಡ್ ಮಾಡಿಕೊಂಡೆ. ಒಂದು 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮಟನ್ ಹಾಕುವಾಗ ಮೊಸರನ್ನ ಹಾಕಿದರೆ ಮಟನ್ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ. ಟೇಸ್ಟು ಕೂಡ ಚೆನ್ನಾಗುತ್ತೆ ಬಿರಿಯಾನಿಗೆ ಅಂದ್ಬಿಟ್ಟು ಇಲ್ಲಿ ಮೊಸರನ್ನ ಆ್ಯಡ್ ಮಾಡಿಕೊಂಡು, ಮತ್ತು 2 kg ಅಷ್ಟು ಅಕ್ಕಿನ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ 10 ನಿಮಿಷ ನೀರಲ್ಲಿ ನೆನೆದ್ರೆ ಸಾಕು. ಮತ್ತು ಇಲ್ಲಿ 2 kg ಅಕ್ಕಿ, 2 kg ಮಟನ್ ಅಂದರೆ ಅದಕ್ಕೆ ಡಬಲ್ಲು 4 ಲೀಟ್ರಷ್ಟು ನೀರು ಹಾಕೋಬೇಕು. ನಾನಿಲ್ಲಿ 5 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಾತ್ರೆಯಲ್ಲಿ ಬೇಯಿಸುವಾಗ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಬೇಕು. ನೋಡಿ, ಮಟನ್ ಅಲ್ವಾ, ಸ್ವಲ್ಪ ಇದೆಲ್ಲ ಕುದ್ದು ಚೆನ್ನಾಗಿ ಬೇಯುವಾಗ ಅಲ್ಲಿನ ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಮ್ಮ ಹಸ್ಬೆಂಡು ಕೂಡ ನನಗೆ ಹೆಲ್ಪ್ ಆಗಿ ನಾವೆಲ್ಲ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಹಬ್ಬ ಅಂದ್ರೇ ಹಾಗೆ
ಹೆಣ್ಮಕ್ಳಿಗೆ ತುಂಬ ಕೆಲಸ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಮನೇಲಿರುವಂತಹ ಗಂಡಸರಲ್ಲಿ ಮಕ್ಕಳಲ್ಲಿ ಎಲ್ಲ ಚಿಕ್ಕ ಪುಟ್ಟ ಕೆಲಸಕ್ಕೆ ಸಹಾಯ ಆದರೆ ಹಬ್ಬದ ವಾತಾವರಣವೇ ಒಂದು ಡಬಲ್ ಖುಷಿಯನ್ನು ಕೊಡುತ್ತದೆ ಅಲ್ವಾ? ಹೌದು, ಎಲ್ಲರೂ ಸಹಬಾಳ್ವೆಯಾಗಿ ಕೆಲಸ ಮಾಡಿಕೊಂಡು ಸಹ ಭೋಜನ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರೋದು. ಹೀಗೆ ನೆಕ್ಸ್ಟು ಅಕ್ಕಿ ಎಲ್ಲ ನೆನೆಸಿರೋ ಅಕ್ಕಿ ತೊಳೆದು ನೀರೆಲ್ಲ ಸೋಸಿ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸಿ ಬಿರಿಯಾನಿ ಇವಾಗ ಮುಕ್ಕಾಲು ಭಾಗ ಬೆಂತು. ಮತ್ತು ಅದನ್ನು ಸ್ಟೀಮ್ ಮಾಡ್ದು ಸ್ವಲ್ಪ ಕೆಳಗಡೆ ಕೆಂಡ ಎಲ್ಲ ಇಟ್ಟು ಬಿಸಿ ಕೆಂಡ ಎಲ್ಲ ಇಟ್ಟು ಸ್ಟೀಮ್ ಮಾಡುವಾಗ ನೋಡಿ ಹೈದ್ರಾಬಾದಿ ಬಿರಿಯಾನಿ ಥರ ತುಂಬ ಚೆನ್ನಾಗಿ ಉದುರಾಗಿ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಏನೋ ರೆಡಿ ಆಯ್ತಾಯಿತ್ತು, ಆದರೆ ಈ ಬಿರಿಯಾನಿ ಘಮ ಇಡೀ ಮನೆ ಅಕ್ಕಪಕ್ಕ ಮನೆಗೂ ಕೂಡ ಇದರ ಘಮ ಪರಿಮಳ ಹರಡ್ತಾ ಇತ್ತು. ಮನೇಲಿರೋ ಮಕ್ಳಿಗಂತೂ ಹೊಟ್ಟೆ ಹಸಿವು ಡಬಲ್ ಆಗಿತ್ತು. ಬಿರಿಯಾನಿ ಯಾವಾಗ ಬಡಿಸ್ತೀರಾ, ಅಡುಗೆ ಊಟ ಎಲ್ಲ ರೆಡಿ ಆಯ್ತಾ ಅಂತ ಆಚೆ ಈಚೆ ಓಡಾಡ್ತಾಯಿದ್ರು. ಸಣ್ಣ ಪುಟ್ಟ ಕೆಲಸನೂ ಕೂಡ ಮಕ್ಳುಗಳು ಮಾಡಿಕೊಟ್ರು. ಜೊತೆಗೆ ಮಟನ್ ಸಾಂಬಾರು, ಕಬಾಬು, ಜಾಮೂನು, ಖೀರು, ಬಿರಿಯಾನಿ ಈ ಥರ ತುಂಬ ಐಟಮ್ಗಳನ್ನ ನೋಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು ಅವರಿಗೆ. ಬೇಗ ಊಟ ಬಡಿಸಿ ಅಂತ ಹೇಳ್ತಾಯಿದ್ರು. ಬಿರಿಯಾನಿ ಅಂತೂ ರೆಡಿ ಆಯ್ತಾ ಬಂತು. ಅಷ್ಟರಲ್ಲಿ ಜಾಮೂನು, ಕಬಾಬು, ಮಟನ್ ಸಾರು, ರಾಗಿ ಮುದ್ದೆ, ರೈಸು ಹೀಗೆ ಎಲ್ಲ ಐಟಮು ಕೂಡ ರೆಡಿ ಆಗಿತ್ತು. ಬಿಸಿ ಬಿಸಿ ಬಿರಿಯಾನಿನ ಲಾಸ್ಟಲ್ಲಿ ಮಾಡಿದೋ, ಅದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ಮತ್ತು ಮಕ್ಕಳ ಹಸಿವಂತೂ ಡಬಲ್ ಆಗಿತ್ತು. ಯಾಕಂದರೆ ಈ ಬಿರಿಯಾನಿ ಪರಿಮಳ ಇಡೀ ಮನೆಗೆಲ್ಲ ಅಕ್ಕಪಕ್ಕ ಮನೆಗೂ ಕೂಡ ಇದರ ಪರಿಮಳ ಹರಡಿತ್ತು ಅಂತಲೇ ಹೇಳ್ಬೋದು. ಹೊರಗಡೆಯಿಂದ ಬಂದವರು ಏನು ವಿಶೇಷ, ಇಷ್ಟೊಂದು ಘಮ ಬರ್ತಾಯಿತ್ತಲ್ಲ, ಏನೇನು ಐಟಮ್ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು. ಎಲ್ಲ ಥರ ಅಡುಗೆನೂ ಕೂಡ ಟೇಸ್ಟಿಯಾಗಿ ಬಂದಿತ್ತು. ಯಾಕಂದರೆ ಖುಷಿಯಿಂದ, ಸಂತೋಷದಿಂದ, ತೃಪ್ತಿಯಿಂದ ಅಡುಗೆ ಮಾಡಿದಾಗ ಖಂಡಿತ ಅಡುಗೆ ಚೆನ್ನಾಗೇ ಬರುತ್ತೆ. ಮತ್ತು ಏನೆಲ್ಲ ಐಟಮ್ ಮಾಡಿದ್ದೋ ನೋಡಿ. ಹಬ್ಬ ಅಂದರೆ ಒಂದು ಐಟಮ್ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ನೋಡಿ. ಜಾಮೂನ್ ಇತ್ತು, ಮತ್ತು ಸಬ್ಬಕ್ಕಿ ಖೀರಿತ್ತು ನೋಡಿ. ಬೇಸಿಗೆಗೆ ತುಂಬ ಒಳ್ಳೆಯದು ಸಬ್ಬಕ್ಕಿ ಖೀರು. ಹಾಗೆ ಕಬಾಬು ಮಕ್ಳಿಗಂತೂ ತುಂಬ ಫೇವರೇಟು ಕಬಾಬು. ಮತ್ತು ಸೌತೆಕಾಯಿ, ಹಾಗೆ ಸ್ಲೈಸಾಗಿ ಈರುಳ್ಳಿ, ಸೈಡಿಗೆ ನೆಂಚೋಕ್ಕೆ ನಿಂಬೆಹಣ್ಣು, ಹಾಗೆ ಮಟನ್ ಸಾಂಬಾರು, ಮುದ್ದೆನೂ ಕೂಡ ಮಾಡಿದ್ದು. ಯಾಕಂದರೆ ಏಜ್ ಆಗಿರೋರು, ನಮ್ಮ ಅತ್ತೆ, ಅಕ್ಕ ಅವರ ಅತ್ತೆ, ಹೀಗೆ ಅವರು ಏಜ್ ಆಗಿರೋರು ಬಿರಿಯಾನಿ ಎಲ್ಲ ಇಷ್ಟಪಡಲ್ಲ. ಪಾಪ ಅವರಿಗೆ ಮಟನ್ ಸಾಂಬಾರು, ಮುದ್ದೆನೂ ಕೂಡ ಮಾಡಿದ್ದು. ರೈಸು, ಮಟನ್ ಸಾರು, ಮುದ್ದೆ, ಚಿಕನ್ ಗ್ರೇವಿ, ಕಬಾಬು ಎಲ್ಲ ಮಾಡಿದ್ದು. ಮಕ್ಳುಗಳಿಗೆ ಏನು ಫೇವರೇಟು ಅದನ್ನು ಮಾತ್ರ ಹಾಕ್ಸ್ಕೊಂಡು ತಿಂದರು. ಗೊತ್ತಲ್ಲ ನಿಮಗೆ, ಪಾಯಸ, ಜಾಮೂನು, ಬಿರಿಯಾನಿ, ಕಬಾಬ್ ಅಂದರೆ ಸಾಕು ಅವ್ರಿಗೆ, ಇನ್ನೆಂತ ಬೇಡ. ನೋಡಿ ಇಷ್ಟೆಲ್ಲ ಐಟಮ್ ಮಾಡಿದ್ರು ಕೂಡ ಏನೋ ಒಂದು ಕೊರತೆ ಅನಿಸ್ತಾಯಿತ್ತು. ಯಾಕಂದರೆ ಹಬ್ಬ ಅಂದಾಗ ಇನ್ನೊಂದು ಐಟಮ್ ಮಾಡುವ, ಇನ್ನೇನಾದರೂ ಮಾಡುವ ಅನಿಸ್ತಾ ಇರುತ್ತೆ. ಹೌದು, ಮಾಮೂಲಿ ದಿನ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ. ಹಬ್ಬ ಅಂತ ವಿಶೇಷ ಅಂದರೆ ಇಷ್ಟು ಐಟಮ್ ಮಾಡ್ದು ಮಕ್ಕಳೆಲ್ಲ ತಿಂದರು, ಮನೇಲಿಗೆ ಎಷ್ಟು ಯಾರಾದರೂ ಬಂದರೆ ಊಟ ಮಾಡಿದ್ರು ಅನ್ನೋದೇ ಒಂದು ಖುಷಿ. ನಾವೆಲ್ಲ ಸೇರಿಕೊಂಡಾಗ ಹೀಗೆ ತರಾವರಿ ಅಡುಗೆಗಳನ್ನ, ಮತ್ತು ಕೆಲವರಿಗೆ ಒಂದೊಂದು ಅಡುಗೆಗಳು ಫೇವರೇಟ್ ಇರುತ್ತೆ. ಹಾಗಾಗಿ ಮಕ್ಳುಗಳಿಗೆ ಫೇವರೇಟ್ ಇರೋದು, ನಮಗೆ ಇಷ್ಟ ಇರೋದು, ಹೀಗೆ ಐಟಮ್ಗಳನ್ನ ಮಾಡ್ತೀವಿ ಹೆಚ್ಚಾಗಿ. ಹಾಗೆ ಎಲ್ಲ ಐಟಮ್ಗಳನ್ನೂ ಮಾಡಿಕೊಂಡು ತಿಂದ್ಕೊಂಡು ಒಂದು ಕಡೆ ಖುಷಿಯಾಗಿರ್ತೀವಿ. ಅದು ಪ್ರತಿದಿನ ಮಾಡೋಕ್ಕಾಗಲ್ಲ ನೋಡಿ. ಹೌದು, ಹಬ್ಬಗಳಲ್ಲಿ ಅಥವಾ ರಜಾ ದಿನಗಳಲ್ಲಿ ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಾಗ ಎಲ್ಲ ಒಂದು ಕಡೆ ಸೇರಿದಾಗ ಈ ಥರ ಸಹಭೋಜನ ಒಟ್ಟಿಗೆ ಊಟ ಮಾಡೋದ್ರಿಂದ ಬಾಂಧವ್ಯ ಕೂಡ ವೃದ್ಧಿಯಾಗುತ್ತೆ. ಮತ್ತು ನಮ್ಮಲ್ಲಿ ಬಾಂಡಿಂಗು ಇನ್ನೂ ಹೆಚ್ಚಾಗಿ, ಹಾಗೂ ನಮ್ಮ ಮಕ್ಕಳಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳುಗಳು ಅಣ್ಣ ತಂಗಿ, ಅಕ್ಕ ತಮ್ಮ ಅನ್ನೋ ಬಾಂಧವ್ಯನೇ ಬಿಡ್ತಾ ಇದ್ದಾರೆ. ಈ ಥರ ಮಾಡುವಾಗ ಮಕ್ಕಳಲ್ಲೂ ಕೂಡ ಬಾಂಧವ್ಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾಗಿ ಊಟ ಮಾಡೋದು, ಮತ್ತು ಒಟ್ಟಾಗಿ ಒಂದಾಗಿ ಇದ್ದು ಎಲ್ಲದಕ್ಕೂ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸೋದು, ಇದೆಲ್ಲ ಕಲಿಸ್ಬೇಕು ಮಕ್ಕಳಿಗೆ. ನೋಡಿ, ಅಕ್ಕನ ಮನೆಯ ತೋಟದ ಮನೆಯಲ್ಲಿ ನಾವು ಹಬ್ಬನ ಆಚರಿಸಿದೋ, ಯುಗಾದಿ ಹೊಸ ತಡಕನ. ಹಾಗಾಗಿ ಇಲ್ಲಿ ತೋಟದ ಮನೇಲಿ ಅಡಿಕೆ, ಬಾಳೆ, ತೆಂಗು ಎಲ್ಲ ಇದೆ. ಹಾಗಾಗಿ ಬಾಳೆ ಎಲೆ ಊಟಕ್ಕೆ ಇಲ್ಲಿ ಬರ ಇಲ್ಲ. ನಾವು ಹೋದರೆ ಪ್ರತಿದಿನ ಬಾಳೆ ಎಲೆ ಊಟನೇ ಮಾಡೋದು. ಯಾಕಂದರೆ ಪಾತ್ರೆ ತೊಳಿಬೇಕು ಅಂತಲ್ಲ, ಇದರಲ್ಲಿ ಬಾಳೆ ಎಲೆಯಲ್ಲಿ ತುಂಬ ವಿಶೇಷ ಆರೋಗ್ಯ ಗುಣ ಇದೆ. ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಯಾವುದೇ ಕೆಮಿಕಲ್ ಇದ್ರೂ ಕೂಡ ಬಾಳೆ ಎಲೆ ಮೇಲೆ ಊಟ ಬಡಿಸಿದಾಗ ಅದರಲ್ಲಿ ಇರೋವಂಥ ಕೆಮಿಕಲ್ನ ಹೀರುವಂಥ ಶಕ್ತಿ ಬಾಳೆ ಎಲೆಗಿದೆ. ಹೌದು, ಸೈಂಟಿಫಿಕ್ ಪ್ರಕಾರ ತುಂಬ ಒಳ್ಳೆಯದು ಬಾಳೆ ಎಲೆ ಊಟ. ಕೆಲವೊಂದು ಹೋಟ್ಲುಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲು ಕೂಡ ಇವಾಗೆಲ್ಲ ಬಾಳೆ ಎಲೆ ಊಟನ ಅವೈಲೇಬಲ್ ಹಾಕಿರ್ತಾರೆ.
ಸಿಟಿಗಳಲ್ಲಿ ಬಾಳೆ ಎಲೆ ಪ್ರತಿದಿನ ಊಟ ಮಾಡೋಕ್ಕಾಗಲ್ಲ. ಹಳ್ಳಿಗೆ ಹೋದಾಗ ನಾವು ಈ ಚಾನ್ಸನ್ನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ನೋಡಿ, ಯುಗಾದಿಯ ಹೊಸ ತಡಕು ನಮ್ಮನೆ ಈ ರೀತಿ ಇತ್ತು. ಹೀಗೆ ಎಲ್ಲ ಒಟ್ಟಾಗಿ ಸೇರಿ ಸಹಭೋಜನವನ್ನು ಮಾಡ್ದೋ, ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ದೋ. ಎಲ್ಲ ಊಟನೂ ಕೂಡ ತುಂಬ ರುಚಿಯಾಗಿ ಬಂದಿತ್ತು. ಹಾಗೂ ನಿಮ್ಮ ಮನೆಯಲ್ಲಿ ಯುಗಾದಿ ಹೊಸ ತಡಕು ಅಥವಾ ಯಾವುದೇ ಹಬ್ಬದ ಊಟದ ಸಂಭ್ರಮ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಬಾರಿ ಇದ್ದವರು ಮುಂದಿನ ಬಾರಿ ಜೊತೆಗೆ ಸಿಗ್ತಾರೋ ಇಲ್ವೋ. ಸಿಕ್ಕಾಗಂತೂ ಈ ರೀತಿ ಎಲ್ಲರೂ ಒಟ್ಟಾಗಿ ಕೂಡಿ ಖುಷಿಯಾಗಿ ಅಡುಗೆ ಮಾಡಿಕೊಂಡು ಒಂದು ಕಡೆ ಊಟ ಮಾಡೋದು ಇತ್ತೀಚೆಗಂತೂ ಕಡಿಮೆ ಆಗ್ತಾ ಬರ್ತಿದೆ. ನಮ್ಮ ಸಂಪ್ರದಾಯ ಆಚಾರ ವಿಚಾರವನ್ನು ನಮ್ಮ ಮಕ್ಕಳಿಗೂ ತಿಳಿಸ್ತಾ ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್.